ಹಾಯ್ ಹಲೋ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ವಿತ್ ಭಾಗ್ಯ ವ್ಲಾಗ್ಸ್. ನಾನು ಇವತ್ತು ಸಣ್ಣ ರವದ ಉಪ್ಪಿಟ್ಟು ಹೆಂಗೆ ಮಾಡೋದಂತ ತೋರ್ಸಾಕದೇನು ರೀ. ಜಸ್ಟ್ ಸಿಂಪಲ್ದಾಗಿ ತೋರ್ಸಾಕದೇನು ರೀ. ಬರ್ರಿ ಹೆಂಗೆ ಮಾಡೋದಂತ ನೋಡೋಣ. ಅದಕ್ಕಿಂತ ಮೊದಲು ನೀವೇನಾದರೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿರ್ಕಿಲ್ಲ ಅಂದ್ರೆ ಮೊದಲು ಸಬ್ಸ್ಕ್ರೈಬ್ ಮಾಡ್ಕೋರಿ. ಹಾಗೆ ಪಕ್ಕದಲ್ಲಿರುವ ಬೆಲ್ ಐಕಾನ್ನ ಆಲ್ ಅಂತ ಪ್ರೆಸ್ ಮಾಡಿರಿ. ಬರ್ರಿ ಮೊದಲು ಅದಕ್ಕೆ ಏನೇನು ಬೇಕಂತ ನೋಡೋಣ. ಮೊದಲು ನಾನಿಲ್ಲಿ ಸಣ್ಣ ರವೆ ತೊಗೊಂಡೇನಿ ರೀ. ಸಣ್ಣ ರವೆನ ಒಂದು ಬೌಲ್ ಆಗೋಷ್ಟು ತೊಗೊಂಡೇನಿ ರೀ. ಮತ್ತು ಹಸಿಮೆಣ್ಸಿನ್ಕಾಯಿ ರೀ ಕಟ್ ಮಾಡಿ ಇಟ್ಕೊಂಡೇನಿ ರೀ. ಮತ್ತು ಕೊತ್ತಂಬರಿ ಸ್ವಲ್ಪ ಜಾಸ್ತಿ ತೊಗೊಂಡ್ರೆ ಮಸ್ತ್ ಆಗ್ತೈತೆ ರೀ. ಆಮೇಲೆ ಉಳ್ಳಾಗಡ್ಡಿ ಸಣ್ಣದಾಗಿ ಹೆಂಚಿಟ್ಕೊಂಡೇನಿ ರೀ. ಮತ್ತು ಕರಿಬೇವು ರೀ. ಉಳ್ಳಾಗಡ್ಡಿನೂ ಸ್ವಲ್ಪ ಜಾಸ್ತಿ ತೊಗೋರಿ. ಒಂದು ಬಾಳ್ಗೆ ತೊಗೊಂಡೇನಿ ರೀ. ಇವಾಗ ಒಂದು ಬಾಳ್ಗಿಗೆ ಎಣ್ಣೆ ಹಾಕ್ಕೊಳಕತ್ತೇನಿ ರೀ. ಎಣ್ಣೆ ಒಂದು ಸ್ವಲ್ಪ ಬಿಸಿ ಆದ ನಂತರ ಅದಕ್ಕೆ ರವೆ ಹಾಕೊಳ್ಳೋಣ ರೀ. ರವೆ ಹಾಕೊಂಡು ಚಲೋ ತಂಗೆ ರವಾನ ಹುರ್ಕೊಳ್ಳೋಣ ರೀ. ರವಾನ ನಾವು ಎಷ್ಟು ಚಲೋ ತಂಗೆ ಹುರ್ಕೋತವ್ರಲ್ಲ ಅಷ್ಟು ಚಲೋ ತಂಗೆ ಉಪ್ಪಿಟ್ಟು ಬರ್ತೈತೆ ರೀ. ಮೀಡಿಯಮ್ ಫ್ಲೇಮ್ದಾಗ ಇಟ್ಕೊಂಡು ಹುರ್ಕೋಬೇಕ್ರಿ. ಇಲ್ಲ ಅಂದ್ರೆ ಹೊತ್ತೈತ್ರಿ, ಸಣ್ಣ ರವೆ ಇರ್ತೈತ್ರಲ್ಲ. ಮತ್ತು ಕಂಟಿನ್ಯೂ ಹಿಂಗೆ ಕೈ ತಿರ್ಸ್ಕೊತಾನೆ ಇರ್ಬೇಕು ರೀ ರವೆದಾಗ. ಇಲ್ಲ ಅಂದ್ರೆ ರವೆ ಜಲ್ದಿನ ಹೊತ್ತು ಬಿಡ್ತೈತ್ರಿ. ನಾವು ನೋಡ್ಕೊಂಡು ಹುರ್ಕೋಬೇಕಾಗ್ತೈತ್ರಿ. ಜಸ್ಟ್ ನಾನು ಸಿಂಪಲ್ದಾಗ ಮಾಡಿ ತೋರ್ಸತ್ತೇನೆ ರೀ. ನಾವು ಡೈಲಿ ಹೆಂಗೆ ಮನ್ಯಾಗ ಮಾಡ್ತೇವಲ್ಲ ರೀ ಅದೇ ಥರ. ಬರ್ರಿ ಈಗ ನೋಡಿರಿ ಈ ಥರ ರವೆ ಹುರಿದೈತಿ. ಇದು ಕರೆಕ್ಟ್ ಹುರಿದೈತ್ರಿ. ಇವಾಗ ಆಫ್ ಮಾಡ್ಕೊಳ್ಳೋಣ ರೀ. ಗ್ಯಾಸ್ ಆಫ್ ಮಾಡ್ಕೊಂಡ್ರೂ ಸಹ ಒಂದು ಸ್ವಲ್ಪ ಕೈ ಕಡ್ಡಾಡ್ಸ್ಕೊತಾನೆ ಇರ್ಬೇಕು ರೀ. ಇಲ್ಲ ಅಂದ್ರೆ ತಲ ಹೊತ್ತೈತ್ರಿ, ತೆವಿ ಕಾದಿರ್ತೈತಲ್ರಿ. ಅದಕ್ಕಾಗಿ ಒಂದು ಬಾಳ್ಗೆ ಇಟ್ಕೊಂಡೇನಿ ರೀ. ಅದಕ್ಕೆ ಒಂದು 2-3 ಟೇಬಲ್ ಸ್ಪೂನ್ ಆಗೋಷ್ಟು ಎಣ್ಣೆ ಹಾಕ್ಕೊಂಡೇನಿ ರೀ. ಒಂದು 1/4 ಟೇಬಲ್ ಸ್ಪೂನ್ ಸಾಸಿವೆ ಹಾಕ್ಕೊಂಡೇನಿ ರೀ. ಮತ್ತು ಉದ್ದಿನಬೇಳೆ 1 ಸ್ಪೂನ್ ಹಾಕ್ಕೊಂಡೇನಿ ರೀ. ಕಡಲೆಬೇಳೆ 1 ಸ್ಪೂನ್ ಹಾಕ್ಕೊಂಡೇನಿ ರೀ. ಮತ್ತು ಜೀರಿಗೆ ರೀ. ಇನ್ನು ಚಲೋ ತಂಗೆ ಫ್ರೈ ಮಾಡ್ಕೊಳ್ಳೋಣ ರೀ ಒಂದು ಸ್ವಲ್ಪ. ಮತ್ತು ಜಾಸ್ತಿ ಹೊತ್ತಿಸ್ಕೊಳಕ್ಕೆ ಹೋಗ್ಬೇಡ್ರಿ. ಅಷ್ಟು ಫ್ರೈ ಮಾಡ್ಕೊಂಡವ್ರನ್ನ ಅದಕ್ಕೆ ಕರಿಬೇವು ಹಾಕ್ಕೊಳಕತ್ತೇನಿ ರೀ. ಮತ್ತು ಮೆಣಸಿನ್ಕಾಯಿ ರೀ. ನಿಮ್ಗೆ ಎಷ್ಟು ಖಾರ ಬೇಕಲ್ರಿ ಹಾಕೋರಿ. ಜಾಸ್ತಿ ಖಾರ ಆದ್ರೆ ಮಸ್ತ್ ಆಗ್ತೈತೆ ರೀ ಇದು. ಅದನ್ನೂ ಸ್ವಲ್ಪ ಎಣ್ಣೆಯಾಗ ಚಲೋ ತಂಗೆ ಫ್ರೈ ಮಾಡ್ಕೊಳ್ಳೋಣ ರೀ. ಇವಾಗ ಉಳ್ಳಾಗಡ್ಡಿ ಹಾಕ್ಕೊಳಕತ್ತೇನಿ ರೀ. ನಾನು ಒಂದು ದೊಡ್ಡ ಸೈಜ್ ಉಳ್ಳಾಗಡ್ಡಿ ಹಾಕ್ಕೊಳಕತ್ತೇನಿ ರೀ. ಅದನ್ನು ಚಲೋ ತಂಗೆ ಫ್ರೈ ಮಾಡ್ಕೊಳ್ಳೋಣ ರೀ. ಮತ್ತು ಉಪ್ಪಿಟ್ಟಿಗೆ ರೀ ಸ್ವಲ್ಪ ಎಣ್ಣೆ ಜಾಸ್ತಿ ಹಾಕಿರೋಣ ಚಲೋ ಆಗ್ತೈತೆ ರೀ. ಇಲ್ಲ ಅಂದ್ರೆ ಅಷ್ಟೊಂದು ಟೇಸ್ಟಿಯಾಗಿ ಬರೋಲ್ಲ ರೀ. ನಾನಿಲ್ಲಿ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಳಕತ್ತೇನಿ ರೀ. ಮತ್ತು ಉಪ್ಪು ಹಾಕೊಂಡ ನಂತರ ಸ್ವಲ್ಪ ಫ್ರೈ ಮಾಡ್ಕೊಳ್ಳೋಣ ರೀ. ಇನ್ನೊಂದು ಸ್ವಲ್ಪ ಫ್ರೈ ಮಾಡ್ಕೊಂಡು ನಾನಿಲ್ಲಿ 1 ಟೇಬಲ್ ಸ್ಪೂನ್ ಆಗೋಷ್ಟು ಸಕ್ಕರೆ ಆ್ಯಡ್ ಮಾಡ್ಕೊಳಕತ್ತೇನಿ ರೀ. ನೀವು ಸಕ್ಕರೆ ಮಿಸ್ ಮಾಡೋಕೆ ಹೋಗ್ಬೇಡ್ರಿ. ಸಣ್ಣ ರವದ ಉಪ್ಪಿಟ್ಟಿಗೆ ಸಕ್ಕರೆ ಹಾಕೊಂಡ್ರೆ ಭಾರಿ ಮಸ್ತ್ ಟೇಸ್ಟ್ ಆಗ್ತೈತೆ ರೀ. ನೀವು ಒಂದು ಸಲ ಟ್ರೈ ಮಾಡಿರಿ. ಅದೇನು ಶಿಣೂ ಆಗೋದಿಲ್ಲ ರೀ. ಮತ್ತು ನಾನಿಲ್ಲಿ 1 ಕಪ್ ರವಕ್ಕೆ 2.5 ಕಪ್ ಆಗೋಷ್ಟು ನೀರು ಹಾಕ್ಕೊಳಕತ್ತೇನಿ ರೀ. ನೀವು ಅಷ್ಟೇ ಮಂದಂಗೆ ಬೇಕಂದ್ರೆ 3 ಕಪ್ ಆದರೂ ಹಾಕೋಬೋದು ರೀ. ನಾನಿಲ್ಲಿ ಒಂದು ಸ್ವಲ್ಪ ಗಟ್ಟಿ ಇಟ್ಟು ತೋರ್ಸಾಕತ್ತೇನಿ ರೀ. ಇವಾಗ ಹೆಸ್ರು ಬರಾಕೆ ಇಟ್ಕೊಂಡಿದ್ದಲ್ರಿ, ಹೆಸ್ರು ಬಂದೈತಿ. ಈ ಥರ ನೀರು ಹೆಸ್ರು ಬರ್ಬೇಕು ರೀ. ಅವಾಗ ನಾವು ಏನು ಮಾಡಬೇಕು, ಕೊತ್ತಂಬರಿ ಹಾಕೋಬೇಕು ರೀ. ಕೊತ್ತಂಬರಿ ಹಾಕೊಂಡ ನಂತರ ನಾನಿಲ್ಲಿ ರವಾನ ಹಾಕ್ಕೊಳಕತ್ತೀನಿ ರೀ. ರವಾನ ಅವ್ರಿಗೆ ಗಂಟು ಇಲ್ದಂಗೆ ಹಾಕೋಬೇಕು ರೀ. ಈ ಥರ ಸ್ವಲ್ಪ ಸ್ವಲ್ಪ ಹಾಕಿ ತಿರ್ಕೋಬೇಕು ರೀ. ಮತ್ತು ಲೋ ಫ್ಲೇಮ್ದಾಗ ಇಟ್ಕೋಬೇಕು ರೀ. ಸ್ವಲ್ಪ ಸ್ವಲ್ಪ ಹಾಕ್ಕೊಂತ ಹಿಂಗೆ ತಿರ್ವಾಕತ್ರ ಗಂಟಾಗೋದಿಲ್ಲ ರೀ. ಒಬ್ಬೊಬ್ರದ ಸಣ್ಣ ರವೆ ಏನಾಗ್ತೈತೆ ರೀ, ಗಂಟಾಗ್ತೈತೆ ರೀ. ಆದರೆ ನಾನು ಇಲ್ಲಿ ತೋರ್ಸಾತೀನಲ್ರಿ ಈ ಥರ ಹಾಕೊಂಡ್ರೆ ಗಂಟಾಗೋದಿಲ್ಲ ರೀ. ಇಷ್ಟು ಕನ್ಸಿಸ್ಟೆನ್ಸಿ ಇದ್ರೆ ಸಾಕ್ರಿ. ಇದು ಆರಿದ ನಂತರ ಗಟ್ಟಿಯಾಗಿ ಬರ್ತೈತೆ ರೀ. ನೀವೇನಾದರೂ ಗಟ್ಟಿ ಬೇಡಪ್ಪ ಅಂತಂದರೆ ಇನ್ನೊಂದು ಸ್ವಲ್ಪ ಕಮ್ಮಿ ಹಾಕೋಬೋದು ರೀ ರವೆ. ನೋಡಿರಿ ನಾನು ಇಷ್ಟು ಇಟ್ಕೊಂಡೇನಿ ರೀ. ಒಂದು ಸ್ವಲ್ಪ ಕೈ ಆಡ್ಸ್ಕೊಂಡು ಕುದಿ ಬರ್ಬೇಕ್ರಿ. ಅದು ನೀವು ಜಾಸ್ತಿ ರವಾನ ಹಾಕೊಂಡ್ರೆ ಅದು ಕುದಿ ಇದಾಗೋದಿಲ್ಲ ರೀ. ಇಷ್ಟು ಕನ್ಸಿಸ್ಟೆನ್ಸ್ಲೇ ಇಟ್ಕೊಂಡ್ರೆ ಅದು ಕುದ್ದು ಚಲೋ ತಂಗೆ ಬರ್ತೈತೆ ರೀ. ಇವಾಗ ಲಿಡ್ ಕ್ಲೋಸ್ ಮಾಡಿ ಸ್ಟೀಮ್ ಮಾಡೋಕೆ ಇಟ್ಕೋಬೇಕ್ರಿ. ಒಂದು 5 ನಿಮಿಷ ಆದರೂ ಅದು ಉಮ್ಗೊಳ್ಬೇಕ್ರಿ. ಇವಾಗ ನೋಡಿರಿ ಉಪ್ಪಿಟ್ಟು ರೆಡಿ ಆಗೈತಿ. ನೀವು ನೋಡ್ಬೋದು ಈ ಥರ ಮಾಡ್ಕೊಂಡೇನಿ ರೀ ನಾನು. ನೀವು ಬೇಕಾದರೆ ತೆಳ್ಳಗನೂ ಒಂದು ಸ್ವಲ್ಪ ಮಂದಂಗೆ ನಾನು ಮಾಡ್ಕೋಬೋದು ರೀ. ಭಾರಿ ಟೇಸ್ಟ್ ಆಗ್ತೈತೆ ರೀ. ಮತ್ತು ಸಕ್ಕರೆ ಹಾಕೋದು ಮಾತ್ರ ಮರ್ಯಾಕೆ ಹೋಗ್ಬೇಡ್ರಿ ಸಣ್ಣ ರವದ ಉಪ್ಪಿಟ್ಟಿಗೆ. ಅಂದ್ರನ ಭಾರಿ ಮಸ್ತ್ ಟೇಸ್ಟ್ ಆಗೋದ್ರಿ ಅದ. ಬಿಸಿ ಬಿಸಿ ಉಪ್ಪಿಟ್ಟು ಜೋಡಿ ತುಪ್ಪ ಆದರೂ ಬೆಣ್ಣೆ ಆದರೂ ಹಾಕ್ಕೊಂಡು ತಿನ್ಬೋದು ರೀ. ಭಾರಿ ಮಸ್ತ್ ಟೇಸ್ಟ್ ಆಗ್ತೈತೆ ರೀ. ಮತ್ತು ನಿಮಗೇನಾದರೂ ನನ್ನ ವೀಡಿಯೋಸ್ ಇಷ್ಟ ಆಗ್ತಾಯಿದ್ರೆ ಲೈಕ್, ಶೇರ್, ಕಮೆಂಟ್, ಸಬ್ಸ್ಕ್ರೈಬ್ ಮಾಡಿರಿ. ಹಾಗೆ ಸಪೋರ್ಟ್ ಮಾಡ್ತಾಯಿರಿ. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್. ಬಾಯ್.